ಆಫ್ ಮಾಡಮ್ಮ. ಊರಲ್ಲಿ ಮುದುಕಿ ಅನ್ಎಜುಕೇಟೆಡ್ ತರ ಇಲ್ಲಿ ಬಂದ್ಬಿಟ್ಟು ಎಜುಕೇಟೆಡ್. ಮನೆ ಓಪನ್ ನಾವು. ತಾತಂಗೆ ಒಂದು ಸ್ವಲ್ಪ ಕಿವಿ ಕೇಳ್ಸಲ್ಲ ಅಷ್ಟೇ. ನನ್ನ ಜಿಮ್ ನೋಡಿ ಕ್ಲೀನಾಗಿದೆ ನೋಡಿ. ಆಮೇಲಿಂದ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಊರಿಗೆ ಹೋಗ್ತಿದ್ದೀವಿ. ಊರಿಗೆ ಏನಕ್ಕೆ ಅಂದರೆ ಯಾರ್ದೋ ಒಬ್ರದ್ದು ಗುರುಪ್ರವೇಶ ಇದೆ, ಅದಕ್ಕೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕು. ಸೊ ಐ ಆಮ್ ಗೋಯಿಂಗ್ ಡ್ರೈವರ್ ಆಗಿ. ನಮ್ಮಮ್ಮ ನೋಡಿ. ನಮಸ್ಕಾರ ಗೈಸ್. ಇನ್ನೂ ಕಮೆಂಟ್ ಆಗ್ತಿದ್ದೀರಾ ಕೆಲವರು, ಏನಂತ ಹಳೆ ಚಾನಲ್ ಇನ್ನೂ ಆ್ಯಕ್ಟಿವ್ ಆಗಿದೆ, ರಿಕವರ್ ಆಗಿದೆ ಅಂತ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಚಾನಲ್ ಇದೆ, ಇಲ್ಲ ಅಂತಿಲ್ಲ, ಚಾನಲ್ ಇದೆ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಇದೆ, ವೀಡಿಯೋಸ್ ಹುಡುಕಿದ್ರೆ ಇರುತ್ತೆ, ಸಿಗುತ್ತೆ. ಬಟ್ ನನಗೆ ಅದನ್ನು ಲಾಗಿನ್ ಆಗೋಕ್ಕಾಗಲ್ಲ, ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ನಾನೇನು ಚೇಂಜಸ್ಸು ಮಾಡೋಕ್ಕಾಗಲ್ಲ, ಏನು ಅದ್ರೊಳಗೆ ಲಾಗಿನ್ ಆಗೋಕ್ಕೆ ಆಗಲ್ಲ. ನಾನು ಆ ಥರ ಆಗಿದೆ, ವೀಡಿಯೋ ಹಾಕೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಆ ಥರ ಆಗಿದೆ ನನ್ನ ಸಿಚುವೇಶನು. ಹಂಗಾಗಿನೇ ಇದನ್ನು ಮಾಡ್ತಾ ಇರೋದು, ಈ ಚಾನಲಲ್ಲಿ ವೀಡಿಯೋ ಮಾಡ್ತಿರೋದು ಅಷ್ಟೇ ವಿಷಯ. ಆಯಿತಾ? ಇವಾಗ ಬನ್ನಿ, ಊರಿಗೆ ಹೋಗ್ಬೇಕು. ಊರಿಗೆ ಹೋಯ್ತಾ ಹಂಗೆ ನಾಷ್ಟ ಮಾಡಿಕೊಂಡು ಹೋಗೋಣ ಊರಿಗೆ. ನಮ್ಮ ಮನೆ ಹೆಂಗಾಗಿದೆ ಅಂತ ನೋಡೋಣ. ಡೌಟ್ ಅಲ್ಲ, ಬಂದಿದೆ, ರಿಕವರ್ ಆಗಿದೆ, ಕಂಗ್ರ್ಯಾಚುಲೇಷನ್ ಅಂತ ಇದ್ರು. ಅದಕ್ಕೆ ನೋಡಿ ಹೋಗಿ ಗೊತ್ತಾಗುತ್ತೆ. ಅದ್ರಲ್ಲಿ ಹಂಗಿದ್ರೆ ನಾನು ಹಾಕ್ತಿರ್ಲಿಲ್ವಾ, ಏನಕ್ಕೆ ಸುಮ್ಮನೆ ಇರ್ತಿದ್ದೆ? ಅದರಲ್ಲೇ ಹಾಕ್ತಿದ್ದೆ. ಇದನ್ನ ಹಾಕ್ಬೇಕಂತ ಏನಿತ್ತು? ಬನ್ನಿ ಹೋಗೋಣ. ಇವಾಗ ಊರ ಸ್ಥಿತಿ ಹೆಂಗಿದೆ ಅಂತ ನೋಡೋಣ, ನಾಷ್ಟ ಮಾಡೋಣ. ಡೀಸೆಲ್ ಹಾಕ್ಸ್ತಾ ಇದೀವಿ ಗೈಸ್, ಡೀಸೆಲ್ ಕಲಿಯೋ ಗಾಡಿಗೆ ಊಟ ಕೊಡ್ತಾ ಇದ್ವಿ. ಊಟ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಫಸ್ಟ್ ಗಾಡಿಗೆ ಊಟ, ಆಮೇಲೆ ನಮಗೆ ಊಟ. ಇಡ್ಲಿ ಕಾಲು ಸೊಪ್ಪು, ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನೋಡಿ ಗೈಸ್, ನಮ್ಮಮ್ಮ ಪಾಪ ಕಾರಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಬ್ರಾಹ್ಮಿಣ್ಸ್ ಇವತ್ತು. ನಮ್ಮಮ್ಮ ಸತ್ಯನಾರಾಯಣ ಪೂಜೆ ಅಂದ್ಬಿಟ್ಟು ತಿಂತಿಲ್ಲ. ತೆಗೀಡೋರು. ನಾನು ಮಧ್ಯಾಹ್ನಕ್ಕೂ ಸೇರಿಸಿ ಪಾರ್ಸಲ್ ತೊಗೊಂಡಿದ್ದೀನಿ. ಮಟನ್ ಬಿರಿಯಾನಿ. ಒಂದು ಸಾಲಲ್ಲ ಅಂದ್ಬಿಟ್ಟು ಎರಡು. ಗೈಸ್ ಫೈನಲಿ ಮನೆಗೆ ಬಂದ್ವಿ. ನೋಡಿ ನಮ್ಮಮ್ಮ ಬರ್ತಾ ಇದ್ದಂಗೆ ಪರ್ಕೆ ಕ್ಲೀನಿಂಗು. ಧೂಳು ನೋಡಿ ಎಷ್ಟಿದೆ, ಇದೆಲ್ಲ ಫುಲ್ ಧೂಳು ಗೈಸ್. ನೋಡಿ ಇದು ಯಾವುದೋ ಗಿಡ ನೋಡಿ ಗೈಸ್, ಹೆಂಗೆ ಬೆಳ್ಕೊಂಡಿದೆ, ನೀರಿಲ್ಲ ಏನಿಲ್ಲ. ಏನಮ್ಮ ಇದು? ಮಲ್ಲಿಗೆ ಹೂವು ಹಿಂಗೆ ಬೆಳೀತಾ ಗೈಸ್? ನೋಡಿ ಮಳ್ಳೆ ಹೂವು ಅಂತೆ ಫುಲ್ಲು. ನಮ್ಮಮ್ಮ ಇಲ್ಲ ಅಂದ್ಬಿಟ್ಟು ಬೆಳ್ಕೊಂಬಿಟ್ಟೈತೆ, ಚಿಗುರ್ಕೊಂಬಿಟ್ಟೈತೆ ನೋಡಿ. ಫುಲ್ ಧೂಳಿಗಿದೆ, ಒಳಗೆ ಧೂಳಾಗಿರಲ್ಲ. ಬನ್ನಿ ಒಳಗೆ ಹೋಗೋಣ. ನೋಡಿ ಗೈಸ್, ತಾತ ಬಂದಿದ್ದಾರೆ. ನಮಸ್ಕಾರ ಅನ್ನು. ಗುರುಪ್ರವೇಶ ಆಯ್ತಲ್ಲ, ಗುರುಪ್ರವೇಶ ಮನೆ ಓಪನ್. ತಾತಂಗೆ ಒಂದು ಸ್ವಲ್ಪ ಕಿವಿ ಕೇಳ್ಸಲ್ಲ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಂದ್ವಿ ನೋಡಿ ನಮ್ಮ ಮನೆ. ಇವಾಗೇ ಬಂದಿದ್ದು ನಾವು. ನೋಡಿ ಗೈಸ್, ಇಲ್ಲಿರುವುದು ನಮ್ಮ ಮನೆ, ಅಲ್ಲಿರುವುದು ಸುಮ್ಮನೆ. ತಾತ ಬರ್ತಾಯಿದ್ದು, ಬಂದಿದ್ದ. ಬರೀ ನಾನು ಬಂದಿಲ್ಲ, ಈ ರಜಾ ಅಲ್ವೇ ಇವತ್ತು? ಭಾನುವಾರ ಅಲ್ವೇ? ಕೆಲಸ ಇತ್ತಂತೆ ಭಾನುವಾರ. ಬರೀ ಅಮ್ಮ ಸುಮಾರಾಗಿ 20 ದಿನ ಮೇಲೆ ಆಯ್ತು ನೀವು ಇಲ್ಲಿ ಮನೆ. ಒಂದು ಸಾರಿ ಬಂದರೆ ಬೀಗ ಹಾಕ್ಬಿಟ್ಟಿದ್ರಿ, ಆಮೇಲೆ ಕೇಳಿದೆ ಅವ್ನ ತಾತ ಶೋಯಿಂಗ್ ಲವ್. ನಾಷ್ಟ ಮಾಡ್ದ ತಾತ? ನಾಷ್ಟ ಮಾಡ್ದ? ಮನೆ ಓಪನ್. ನಮ್ಮ ಮಗ ಅವನ ಬಾಮೈದ, ನಮ್ಮ ಅಕ್ಕನ ಮಗ ಹುಡುಗ. ಓಕೆ ಅದಕ್ಕೆ ಬಂದಿರೋದು. ಗೈಸ್ ಬನ್ನಿ ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರ್ ಸ್ಥಿತಿ ಏನಾಗಿದೆ ಅಂತ ನೋಡೋಣ. ನಮ್ಮ ಊರ ಸ್ಥಿತಿ. ಬಿಸಿಲು ಗೈಸ್, ಇಲ್ಲಿ ಫುಲ್ ಬಿಸಿಲು. ಬೆಂಗಳೂರಲ್ಲಿ ಕಾಲಿಡೋಕ್ಕಾಗಲ್ಲ ಮನೇಲಿ, ಅಷ್ಟು ಚಳಿ. ಇಲ್ಲಿ ನೋಡಿ ಬಿಸಿಲು. ಅಮ್ಮ ಲಾಕ್ ಬೇರೆ ಹಾಕೊಂಡಿದ್ದಾರೆ ಗೈಸ್. ನೋಡಿ ಇಲ್ಲೇನಾಗಿಲ್ಲ, ಫುಲ್ ಕ್ಲೀನಾಗಿದೆ. ನನ್ನ ಜಿಮ್ ನೋಡಿ ಕ್ಲೀನಾಗಿದೆ. ತಿರ್ಗಾ ಫ್ರೆಶ್ ಆಗಿ ಸ್ನಾನ ಮಾಡಿದ್ದೀನಿ ಗೈಸ್. ಅದೇ ಬಟ್ಟೆ ಹಾಕ್ಕೊಂಡಿದ್ದೀನಿ.
ಇದೇ ನಮ್ಮೂರು ದೊಡ್ಡ ಸಾಧನ ಹಳ್ಳಿ. ಇದು ಮೈ ಮಿನಿ ಜಿಮ್. ಇದೆಲ್ಲ ಯೂಸ್ ಮಾಡಿದ್ರೆ ತುಕ್ಕಿ ಹಿಡಿದು ಬಿಡುತ್ತೇನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಮತ್ತು ಫಸ್ಟ್ ಫ್ಲೋರ್ ಸೂಪರ್ ಆಗಿದೆ, ಏನಾಗಿಲ್ಲ. ಲೆಟ್ಸ್ ಗೋ. ನೋಡಿ ಟೆರೆಸ್. ಮೈ ಗಾಡ್, ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು. ಬೆಂಗಳೂರಲ್ಲಿ ಬಿಸಿಲೇ ಇಲ್ಲ, ಅಕ್ಕಪಕ್ಕ ಮನೆಯೆಲ್ಲ ತುಂಬ್ಕೊಂಡು ನೋಡಿ. ಆಮೇಲೆ ನಮ್ಮೂರೇ ಚಂದ. ಹಂಗಂತ ಡೈಲಿನೂ ಇರೋಕ್ಕಾಗಲ್ಲ, ಇಲ್ಲಿ ಬೇಜಾರಾಗುತ್ತೆ. ಬನ್ನಿ ಕೇಳ್ಕೋಣ. ಗೈಸ್, ನಾವು ಇಟ್ಸ್ ಟೈಮ್ ಟು ಗೋ ಟು ಬೆಂಗಳೂರು. ಹೋಗ್ತಾ ಇದ್ದೀವಿ ವಾಪಸ್ ಮನೆಗೆ. ನಮ್ಮಮ್ಮ ಗುರುಪ್ರವೇಶಕ್ಕೆ ಹೋಗಿ ಬಂದುಬಿಟ್ರು ನೋಡಿ. ಬಂದುಬಿಟ್ಟು ಐಟಮ್ ತುಂಬಿಸ್ತವ್ರು ಆಲ್ರೆಡಿ. ನಾನು ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟು ಎದ್ದಿದ್ದೀನಿ ನೋಡಿ. ನಂದೇನಿಲ್ಲ, ಜಾಲಿ. ಬಂದ ಡ್ರೈವ್ ಮಾಡ್ಕೊಂಡು ಕರ್ಕೊಂಬಂದ ಹೋಗ್ತಾ ಇರೋದು. ನಮ್ಮಮ್ಮ ನೋಡಿ ಊರಿಗೆ ಬಂದರೆ ನುಗ್ಗೆಕಾಯಿ, ಹೂವು, ನುಗ್ಗೆ ಸೊಪ್ಪು ಎಲ್ಲ ಎತ್ಕೊಂಡಿದ್ದಾರೆ. ಹೋಗೋಣ. ಇವಾಗ ಹೋಗ್ತಾ ಸ್ವಲ್ಪ ಮಲ್ಗಿ ಟೈರ್ಡ್ ಆಗಿದೆ, ಸೊ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಬನ್ನಿ. ಅಲ್ಲ ಗೈಸ್, ನಾನು ಇವರಮ್ಮ ಗೀತಾ. ಬೆಳಗ್ಗೆಯಿಂದ ಸಾಕಾಗಿದ್ದೀನಿ ಗೈಸ್. ಯಾಕೆ ಅಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ತಗೊಂಡಿದ್ದಾರೆ ನೋಡಿ ಗೈಸ್. ಮನೆಯೆಲ್ಲ ಕ್ಲೀನ್ ಮಾಡಿದೆ. ರೋಡಲ್ಲಿ ಎಲ್ಲರೂ ನೋಡ್ತಾವ್ರೆ, ಏನ್ ಮಾಡ್ತಾವ್ರೆ. 2 ಕಡೆ ಗುರುಪ್ರವೇಶಕ್ಕೆ ಹೋಗಿ ಬಂದೆ. ಒಂದ್ ಕಡೆ ಊಟ ಮಾಡಿದೆ, ಒಂದ್ ಕಡೆ ಊಟ ಮಾಡಿಲ್ಲ. ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು, ನಮ್ಮ ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂಡು ಈಗ ಬ್ಯಾಂಗ್ಳೂರ್ ಕಡೆ ಬ್ಯಾಕ್ ಟು ವರ್ಕ್. ಬ್ಯಾಕ್ ಟು ವರ್ಕ್? ಏನು IT ಎಂಪ್ಲಾಯಿ ನೀನು? ಬ್ಯಾಕ್ ಟು ವರ್ಕ್ ಇನ್ನೇನು? ಐ ಆಮ್ ಬಿಸಿ ಆಸ್ ವುಮನ್. ತಲೆ ಕೆಟ್ಟೈತಾರ ನೋಡವ್ರು, ಸುಮ್ಮನಿರಮ್ಮ. ಯಾಕೆ ಹಂಗಂತ್ಯ ಗೈಸ್? ನೋಡಿ ಗೈಸ್, ಶವರ್ಮಾ ಎಷ್ಟು ತಗೊಂಡವ್ರೆ. ಇವನಿಗೆ ಶವರ್ಮಾ ಬೇಕನ್ನಮ್ಮ ಅಂದ್ರೆ ನಂಗೆ 2 ಬೇಕು ಅಂತಾರೆ ಒಂದ್ ಸಲ. ಇವನಿಗೆ 2 ಶವರ್ಮಾ ಬೇಕು. 1 ಶವರ್ಮಾ ಸಾಲಲ್ವಂತ, 2 ಶವರ್ಮಾ ಬೇಕಂತೆ ಅಂತ ನೋಡಿ. ಆಯ್ತಮ್ಮ, ನೀನ್ ತಿನ್ನಲ್ಲ ತಾನೆ 2? ಇವಾಗ ಮನೆಗೆ ಹೋಗಿ ತೋರಿಸ್ತೀನಿ. ತಿನ್ನಲ್ಲ ತಾನೆ? ತಿನ್ನಲ್ಲ. ಬೆಂಗಳೂರಲ್ಲಿ ನೋಡಿ ಏನ್ ಬಿಸಿ, ಎಷ್ಟು ಟ್ರಾಫಿಕ್. ಈ ಕಡೆ ರೈಟ್ ಹೋಗ್ತೀವಿ ಅಂತ ಗೊತ್ತಿದ್ರು ಜನ ತುಂಬಿಕೊಂಡಿರ್ತಾರೆ. ಸರ್ ನಡಿಯಲ್ಲ, ಮುಂದಕ್ಕೆ ಹೋಗೋಣ. ಲೌಡ್ಕೊಂಡು ನಿಂತವನಲ್ಲಿ ರೈಟ್ಗೆ ಹಾಕೈತೆ. ಅದ್ ಏನ್ ಜನನಪ್ಪ. ನನ್ ಮಕ್ಳು ಸ್ಟ್ರೈಟ್ ಹೋಗೋರೆಲ್ಲ ಲೆಫ್ಟ್. ಆಯ್ತು ಸಾಯ್ತು. ಕೂಲ್ ಬಾಸ್, ಕೂಲ್ ಬಾಸ್. ಆಫ್ ಮಾಡಮ್ಮ ಅದನ್ನೇ. ತಿಕ್ಲಂಗೆ ಅಂತ ಸಾಯಂಕಾಲ ಆಯ್ತಾ ಆಫ್ ಮಾಡಮ್ಮ. ಗೀತಾ, ಏನಿದು? ನುಗ್ಗೆ ಸೊಪ್ಪು, ಎಗ್ ಹಾಕಿ ಪಲ್ಯ. ಏನು? ನೀಟಾಗಿ ನುಗ್ಗೆ ಸೊಪ್ಪು, ಮೊಟ್ಟೆ ಪಲ್ಯ. ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಹೊಡೆದಾಕಿ ಪಲ್ಯ ಮಾಡಿದೀನಿ ನೋಡು. ಏನಕ್ಕೆ? ಇದಕ್ಕೆ ಚಪಾತಿ ಕಳ್ಸಿಟ್ಟಿದೀನಿ. ಅಲ್ಲ, ಮಧ್ಯಾಹ್ನ ನಿಮ್ಮ ಅಕ್ಕನೂ ಚಪಾತಿ. ಅದು ಚಿಕನ್ ಫ್ರೈ, ಇದು ಎಗ್ ಬುರ್ಜಿ. ಚಪಾತಿ ಸಾಂಬಾರ್ ಮಾಡಿದ್ರೆ ನೀವು ವೇಸ್ಟ್ ಮಾಡ್ತೀರಾ. ನೋಡಿ, ಊರಿಂದ ನುಗ್ಗೆಕಾಯಿ. ಇದು ನೋಡಿ, ಇದೇನು ಗೊತ್ತಾ? ಇದು ಎಳ್ಳೀರ್ ಓಪನರ್. ಇದು ನೋಡಿ, ಕಾಯಿ ಹೊಡೆಯೋದಂತೆ. ತೆಂಗಿನಕಾಯಿ ಹೊಡೆಯೋದ್ಕೊಂಡು ಈ ಗ್ರಾನೈಟ್ಗೆ ಅದು ಇದಕ್ಕೆ ಹೊಡೆದ್ರೆ ಏನಾನ ಎಡ್ಜಸ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ನೋಡಿ, ಇದು ಇಟ್ಕೊಂಡು ಹಿಂಗೆ ಹೊಡೆದ್ಬಿಟ್ಟು ನೀರಿಲ್ಲಿ ಬರುತ್ತೆ, ಲೋಟದಲ್ಲಿ ಹಾಕೊಂಡು ಕುಡಿಯೋದು. ಈ ಜೆಪ್ಟ ಹೇಳ್ಕೊಟ್ಬಿಟ್ಟಿದ್ದೀನಿ ಗೈಸ್, ಅದಕ್ಕೆ ಹಿಂಗಾಗ್ಬಿಟ್ಟೆ. ಇದೇನು ಗೊತ್ತಾ? ಅವರೇ ಆರ್ಡರ್ ಮಾಡಿದ್ರು ನೋಡ್ರಿ ಇದನ್ನೆಲ್ಲ. ಈ ಜೆಪ್ಟ ಬೆಂಗಳೂರಿಗೆ ಬಂದು ಊರಲ್ಲಿ ಮುತ್ಕಿ ಅನ್ಎಜುಕೇಟೆಡ್ ತರ ಇಲ್ಲಿ ಬಂದ್ಬಿಟ್ಟು ಎಜುಕೇಟೆಡ್. ಬೆಂಗಳೂರಲ್ಲೇ ಕಣೋ. ಅವ ಬಜಾರ್ ಎಲ್ಲ ಬೆಂಗಳೂರಲ್ಲೇ ಇದ್ದಿದ್ದು, ಊರಲ್ಲಿ. ಅದಕ್ಕೆ ಊರಲ್ಲಿ ಎಲ್ರು ಕೇಳ್ತಿದ್ರು, ಹೇಳಿ ಅಕ್ಕ ಹೇಳಿ, ನೀವು ಊರಿಗೆ ಬರೋಕ್ಕೂ ಮುಂಚೆ ಏನಾಗಿದ್ರಿ ಹೇಳಿ, ಬೆಂಗಳೂರಲ್ಲಿ ಏನಾಗಿದ್ರಿ ಹೇಳಿ ಅಂತ. ಅವಾಗ ಭಾಷಾ ತಿಕ್ಲು ಫ್ಯಾಮಿಲಿ ಹುಚ್ಚರು, ಎಲ್ರು ಹುಚ್ಚರು. ನಮ್ಮಮ್ಮ ದೊಡ್ಡ ಹುಚ್ಚಿ. ನಮ್ಮಮ್ಮನೇ ಟೀಮ್ ಲೀಡ್ರು. ಯಾರೇನು ಮಾಡ್ಲಿ ಗೈಸ್.